ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಒಂದು ಟ್ರೆಡಿಷನಲ್ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಪೋತೆರೆಕುಲು ಸ್ವೀಟ್ ಅಂತ ಕರೀತಾರೆ. ಇನ್ನು ನಮ್ಮ ಸೈಡ್ ಆದರೆ ಪೇಪರ್ ಸ್ವೀಟ್ ಅಂತ ಕರೀತಾರೆ. ಇದು ಬಂದು ಆಂಧ್ರದಲ್ಲಿ ಆತ್ರೇಯಂಪುರಂ ಅನ್ನೋ ಒಂದು ಚಿಕ್ಕ ಸಿಟಿಲಿ ಈ ತಿಂಡಿ ತುಂಬಾ ಫೇಮಸ್ಸು. ಬಟ್ ಈಗ ಎಲ್ಲ ಕಡೆಯೂ ಸಿಗುತ್ತೆ. ಇದನ್ನು ಮಡಕೆ ಅಂದರೆ ಪಾಟಲ್ಲಿ ಈ ಒಂದು ಸ್ವೀಟನ್ನು ರೆಡಿ ಮಾಡ್ತಾರೆ. ಅದಿಲ್ಲದೆ ನಾವು ಮನೇಲಿ ಹೇಗೆ ಮಾಡ್ಕೊಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಯಾವ ಅಕ್ಕಿನಾದರೂ ನೀವು ಹಾಕ್ಕೋಬೋದು, ಸೋನಾ ಮಸೂರಿ ರೈಸ್ ಯಾವುದನ್ನಾದರೂ ಹಾಕ್ಕೊಳ್ಳಿ. ಈ ಅಕ್ಕಿನ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಬೇಕು. ನಾನಿಲ್ಲಿ ರಾತ್ರಿ ಪೂರ್ತಿ ನೆನೆಸ್ಕೊಂಡಿದ್ದೆ. ಕನಿಷ್ಠ ಪಕ್ಷ 6 ಗಂಟೆನಾದರೂ ಇದನ್ನು ನೆನೆಸ್ಕೋಬೇಕಾಗತ್ತೆ. ನೋಡಿ, ನಾನು 4ನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ಈಗ ಒಂದು 2 ರಿಂದ 3 ಸಲ ಕ್ಲೀನಾಗಿ ತೊಳೆದುಬಿಟ್ಟು ಇದನ್ನು ರುಬ್ಕೋಬೇಕು. ರುಬ್ಬೋದಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗುವಷ್ಟು ಸಕ್ಕರೆ, 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಷ್ಟೇ ಹಾಕಬೇಕಂತ ಇಲ್ಲ. ಇದಕ್ಕೆ ನೀರೇನು ಹಾಕ್ತೆ ಈ ರೀತಿಯಾಗಿ ಫೈನ್ ಪೌಡರ್ ಮಾಡಿ ತೆಗೆದಿಟ್ಕೋಬೇಕು. ಈಗ ಇಲ್ಲಿ ನಾನು ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಈ ಸ್ವೀಟ್ಗೆ ಮೇಯ್ನ್ ಇಂಗ್ರೀಡಿಯೆಂಟೇ ನಮಗೆ ಡ್ರೈ ಫ್ರೂಟ್ಸ್ನ ಹಾಕಿದ್ರೇ ಅದ್ರ ಟೇಸ್ಟ್ ಡಬಲ್ ಆಗೋದು. ಈ ಸ್ವೀಟ್ ಬಂದು ತುಂಬಾ ಕಾಸ್ಟ್ಲಿ. ಬಟ್ ನಾವು ಮನೇಲಿ ಮಾಡಿಕೊಂಡ್ರೆ ಕಡಿಮೆ ಖರ್ಚಲ್ಲಿ ಸುಮಾರು ಸ್ವೀಟ್ಗಳನ್ನ ಮಾಡ್ಕೊಬೋದು. ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಚಾಕುಯಿಂದನೂ ಸಹ ಕಟ್ ಮಾಡ್ಕೊಬೋದು. ನಾನು ಒಂದು 20 ಆಗುವಷ್ಟು ಬಾದಾಮಿ, ಒಂದು 25 ರಿಂದ 30 ಆಗುವಷ್ಟು ಗೋಡಂಬಿ, ಒಂದು 20 ಪಿಸ್ತಾ ತೊಗೊಂಡಿದ್ದೀನಿ. ಯಾವ ಡ್ರೈ ಫ್ರೂಟ್ಸ್ನಾದರೂ ನೀವು ತೊಗೋಬೋದು. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ನಾವು ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಕಂಪ್ಲೀಟಾಗಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೆನೆಸಿದ್ರಿಂದ ನಾನು ಒಂದೇ ಸಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಮಾಡೋದಾದರೆ 2 ಬ್ಯಾಚ್ ಆಗಿ ರುಬ್ಕೊಬೇಕಾಗತ್ತೆ. ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಪೂರ್ತಿ ನುಣ್ಣಗೆ ಸಾಫ್ಟಾಗಿ ರುಬ್ಕೊಬೇಕು. ಸ್ವಲ್ಪನೂ ಸಹ ಅಕ್ಕಿ ತರಿ ಇರಬಾರ್ದು. ಆ ರೀತಿಯಾಗಿ ರುಬ್ಕೊಂಡು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಹಿಟ್ಟಿನದ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗಿನೂ ಇರಬಾರ್ದು. ನಾವೀಗ ನೀರು ದೋಸೆಗೆಲ್ಲ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಹದ ಇದ್ದರೆ ಸಾಕಾಗತ್ತೆ. ತುಂಬ ಗಟ್ಟಿಯಾದರೂ ಸಹ ನಾವು ತವ ಮೇಲೆ ಅಥವಾ ಪಾಟ್ ಮೇಲೆ ಹಾಕಿದಾಗ ಅಷ್ಟು ಸ್ವೀಟು ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ಇದಕ್ಕೆ ಮೇಯ್ನ್ ಏನಂತಂದರೆ ಬಟ್ಟೆ. ನಾವು ಈ ಬಟ್ಟೆಲೇ ಸ್ವೀಟ್ನ ಮಾಡೋದ್ರಿಂದ ಆದಷ್ಟು ಚೆನ್ನಾಗಿರುವಂತಹ ಬಿಳಿ ಬಟ್ಟೆನ ಒಂದು 2-3 ಸಲ ತೊಳೆದು ನಂತರ ನಾವು ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಟ್ಟೆನ ಸಿಂಥೆಟಿಕ್ ಆಗಿರ್ಬೋದು ಅಥವಾ ಪಾಲಿಸ್ಟರ್ ಬಟ್ಟೆನ ನೀವು ಬಳಸಿದಾಗ ನಾವು ಬಿಸಿ ಮೇಲೆ ಹಾಕಿದಾಗ ಬಟ್ಟೆನೇ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಪ್ಯೂರ್ ಕಾಟನ್ ಬಟ್ಟೆನ ಬಳಸ್ಕೊಳ್ಳಿ. ನಾನಿಲ್ಲಿ ತವ ಮೇಲೆ ಇವತ್ತು ಮಾಡ್ತಾ ಇರೋದ್ರಿಂದ ತವಾನ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಟಿದೆ. ತವ ಪೂರ್ತಿ ಬಿಸಿ ಆದಮೇಲೆ ನಾನು ತೋರಿಸೋ ರೀತಿಲಿ ಹಿಟ್ಟು ಒಳಗಡೆ ಆ ಬಟ್ಟೆನ ಅದ್ದಿ ನಾನು ತೋರಿಸೋ ರೀತಿ ನೀವು ಈ ಸ್ವೀಟನ್ನು ರೆಡಿ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಸ್ಟವ್ನ ಲೋ ಫ್ಲೇಮ್ ಮಾಡ್ಕೋಬೇಡಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಬೇಕು. ಇದೇನಾಗುತ್ತೆ ಅಂದರೆ ಮೇಲೆ ಅದು ಹೇಗೆ ಬೇಯುತ್ತೆ ಆ ಸುತ್ತ ಎಲ್ಲ ನಮಗೆ ಅದಾಗದೇ ಓಪನ್ ಆಗ್ತಾ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಅದೇ ಮೇಲೆಲ್ಲ ಓಪನ್ ಆಗಿದೆ ಅಂತ. ನಾನಿಲ್ಲಿ ನಾನ್ ಸ್ಟಿಕ್ ತವ ಮೇಲೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಕಬ್ಬಿಣದ್ದು ಕಾವಲಿ ಅಂದರೆ ದೋಸೆದು ತವ ಬರುತ್ತಲ್ಲ ಅದಿದ್ದರೆ ಕಬ್ಬಿಣದ್ದು, ಅದ್ರ ಮೇಲೂ ಸಹ ಹಾಕೋಬೋದು. ನೋಡಿ ಇಷ್ಟೇ, ಎಷ್ಟು ಈಸಿಯಾಗಿ ನಮಗೆ ಈ ಸ್ವೀಟ್ ರೆಡಿ ಆಗೋಯ್ತಂತ. ಇದೇ ರೀತಿಯಾಗಿ ಪ್ರತಿಯೊಂದನ್ನು ಸಹ ನಾನು ಮಾಡ್ಕೊಳ್ತೀನಿ. ಒಂದು 10 ನಾವು ಈ ಸ್ವೀಟ್ನ ಮಾಡ್ಕೊಂಡ್ಮೇಲೆ ತವ ಎಲ್ಲ ಸ್ವಲ್ಪ ಗಲೀಜಾಗುತ್ತೆ. ಆಗ ಮತ್ತೆ ಅದನ್ನು ತವನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ನಾವು ಇದೇ ರೀತಿಯಾಗಿ ಮಿಕ್ಕಿರೋಂತಹ ಸ್ವೀಟ್ಗಳನ್ನ ಮಾಡ್ಕೊಬೇಕು. ಆ ತಳಭಾಗದಲ್ಲಿ ಏನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ತಳಭಾಗಕ್ಕೆ ಬರ್ತಾ ಇರಬೇಕಾದ್ರೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡಿ ನಾವು ಈ ಸ್ವೀಟ್ಗಳನ್ನ ರೆಡಿ ಮಾಡ್ಕೊಬೇಕು. ನೋಡಿ ಎಲ್ಲ ನಾನು ಈ ರೀತಿಯಾಗಿ ಸ್ವೀಟ್ನ ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೇಮ್ ನಮಗೆ ಪೇಪರೆಲ್ಲ ಬರುತ್ತಲ್ಲ ಆ ಹದದಲ್ಲಿರುತ್ತೆ. ಯಾವುದೇ ಭಯ ಬೇಡ, ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು. ನೋಡಿ ಮೊದಲಿಗೆ ಇಲ್ಲಿ ಒಂದು ಶೀಟನ್ನು ತೊಗೊಂಡು ನಾನು ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟೇ ಹಾಕಬೇಕಂತ ಇಲ್ಲ, ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಬೋದು. ಈಗ ತುಪ್ಪ ಹಾಕ್ಕೊಂಡ್ಮೇಲೆ ನಾವು ಮಾಡಿಟ್ಟಿದ್ದಂತಹ ಸಕ್ಕರೆ ಪುಡಿ ಇತ್ತಲ್ಲ ಅದನ್ನು ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಿಮಗೆ ಸಿಹಿ ಪ್ರಮಾಣ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಟಿದ್ದಂತಹ ಗೋಡಂಬಿ, ಪಿಸ್ತಾ ಹಾಗೆ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆದಷ್ಟು ಡ್ರೈ ಫ್ರೂಟ್ಸ್ನ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದನೇ ಈ ಸ್ವೀಟ್ ರೇಟ್ ಸಹ ತುಂಬಾ ಜಾಸ್ತಿ. ನೋಡಿ ನಾನು ತೋರಿಸೋ ರೀತಿಲಿ ಎಡ್ಜಸ್ನ ಮೊದಲು ಫೋಲ್ಡ್ ಮಾಡಿಕೊಂಡು ನಂತರ ಇದನ್ನು ಸುತ್ತಿದ್ರೆ ಆಯಿತು. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂತಹ ಪೋತೆರೆಕುಲು ಸ್ವೀಟು ರೆಡಿ ಆಗೋಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಶೀಟ್ಗಳನ್ನು ಸಹ ರೋಲ್ ಮಾಡಿ ಇಟ್ಕೊಳ್ತೀನಿ. ನಾವು ಈ ರೋಲ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಿದ್ದಾಗೇ ಶೀಟು ಸ್ವಲ್ಪ ಮೆತ್ತಗಾಗುತ್ತೆ.
ಆಗ ನಮಗೆ ರೋಲ್ ಮಾಡೋದು ಸಹ ತುಂಬ ಸುಲಭ ಆಗುತ್ತೆ. ಒಂದು ವೇಳೆ ಏನಾದರೂ ನೀವು ಮಾಡಿರೋಂತಹ ಶೀಟ್ಗಳು ತುಂಬ ಕ್ರಿಸ್ಪ್ ಆಯ್ತಂತಂದರೆ ಆ 2 ಶೀಟ್ನ ಹಾಕ್ಕೊಂಡು ನೀವು ಈ ರೀತಿ ಡ್ರೈ ಫ್ರೂಟ್ಸ್ನ ಫಿಲ್ ಮಾಡಿ ರೋಲ್ ಮಾಡ್ಕೋಬೋದು. ಆಗ ಈಸಿಯಾಗಿ ರೋಲ್ ಆಗುತ್ತೆ. ನಾನು ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಶೀಟ್ ಮೇಲೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಡೈರೆಕ್ಟಾಗಿ ನಾವು ಗಟ್ಟಿ ತುಪ್ಪ ಹಾಗೆ ಹಾಕ್ಕೊಂಡ್ಬಿಟ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋದಿಲ್ಲ. ಅದಕ್ಕೋಸ್ಕರ ತುಪ್ಪನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ರೆ ಆ ತುಪ್ಪನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಡ್ರೈ ಫ್ರೂಟ್ಸ್ಗಳು ಸಹ ಚೆನ್ನಾಗಿ ಅದಕ್ಕೆ ಅಂಟ್ಕೊಂಡಂಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ ಅಷ್ಟೇ. ಅಕ್ಕಿ ಒಂದು ನೀವು ನೆನೆಸಿಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷದಲ್ಲೆಲ್ಲ ನಿಮಗೆ ಈ ಸ್ವೀಟ್ ರೆಡಿ ಆಗೋಗುತ್ತೆ. ನೀವು ಸಹ ನಿಮ್ಮ ಮನೇಲಿ ಈ ಪೋತೆರೆಕುಲು ಸ್ವೀಟ್ ಅಥವಾ ಪೇಪರ್ ಸ್ವೀಟ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.